ಇದು ಜಾತಿ ಗಣತಿ ಅಲ್ಲ, ಇದು ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗಳ ತಿಳಿದುಕೊಳ್ಳಲು ಮಾಡಿರುವಂತಹ ಗಣತಿ. ಅದರಲ್ಲಿ ಜಾತಿ ಕಾಲಂ ಒಂದು ಸೇರಿಸಲಾಗಿದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿರುವ ಅವರು, ಈಗ ಈ ಗಣತಿಯನ್ನ ಸ್ವಾಗತ ಮಾಡ್ತೀನಿ, ಇದು ವೈಜ್ಞಾನಿಕವಾಗಿ ಆಗಿದೆ. ಆದರೆ ಶಿಕ್ಷಕರು ಮನೆಗೆ ಹೋಗಿ ಇದರ ವರದಿಯನ್ನು ಕೊಟ್ಟಿದ್ದಾರೆ. 100% ಸರಿಯಾಗಿದೆ ಎನ್ನುವ ಬಗ್ಗೆ ಚರ್ಚೆ ಆಗ್ತಾ ಇದೆ. 97% ಗಣತಿ ಆಗಿದೆ. ಇದರ ಅವಶ್ಯಕತೆ ಇತ್ತು. ಇದನ್ನು ಮೊದಲು ಒತ್ತಾಯ ಮಾಡಿದ್ದು ನಾನು ಅಂತ ಹೇಳಿದ್ದಾರೆ. ಯಾದಗಿರಿ ತಾಲೂಕಿನ ಆನೂರಕ್ಕೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಎಸ್ಸಿ ಕಾಲೋನಿ ಜನ ಭೀಕರ ಜಲಕ್ಷಾಮ ಎದುರಿಸಿದ್ದಾರೆ. ಇನ್ನು ಜೆಜೆಎಂ ಕಾಮಗಾರಿ ನಳ ಇದ್ರೂ ಕೂಡ ನೋ ಯೂಸ್ ಎನ್ನುವಂತಾಗಿದೆ. ಜೆಜೆಎಂ ನಳಗಳಿಗೆ ನೀರು ಬಾರದೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ಬರಂಗಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜೆಜೆಮ್ಮ ಲಾಜಮ್ಮ ನೀರು ಬರ್ತಾವ ಇಲ್ಲಿ? ನೀರ್ ಬರಲ್ಲ ಸರ್. ಒಂದ್ ವರ್ಷ ಐತ್ರಿ. ಎಷ್ಟು ದಿನ ಐತ್ರಿ ನೀರ್ ಬರ್ಲಾರ್ದ ಒಂದ್ ವರ್ಷ ಐತ್ರಿ. ಯಾವಾಗ ಬಿಡ್ತಾರ ಬಿಡೋದಲ್ಲ, ನೀರೇ ಇರೋದ್ರ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಇವತ್ತಂತರ ನೀರೇ ಇಲ್ಲ ನೋಡ್ರಿ ಸರ್. ಅಲ್ಲ, ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರ ನಿಮ್ಮ ಊರಿಗೆ? 3-4 ದಿನಕ್ಕ 5 ದಿನಕ್ಕ 6 ದಿನಕ್ಕ ಕುಡಿಯೋ ನೀರು ಬರ್ತಾವ್ರಿ. ಬರಂಗಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜೆಜಮ್ಮ ಲಾಜಮ್ಮ ನೀರು ಬರ್ತಾವ ಇಲ್ಲಿ? ಒಂದ್ ವರ್ಷ ಐತ್ರಿ. ಎಷ್ಟು ದಿನ ಐತ್ರಿ? ಚೌಧರಿ ಭೇಟಿ ನೀಡಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ನಾಗಲಕ್ಷ್ಮಿ ಚೌಧರಿ ಮುಂದೆ ಬಾಲಕಿ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ನಾಗಲಕ್ಷ್ಮಿ ಚೌಧರಿ ಪಿಎಸ್ಐ ಅನ್ನಪೂರ್ಣ ಮತ್ತು ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಯಾರ ಮುಂದೆ ಹೇಳ್ಬೇಕ್ರಿ ಮೇಡಮ್? ಜ್ವರ ಬಂದ್ರು ಹೋಗಿ ದೊಡ್ಡ ರೊಕ್ಕ ಕೊಟ್ಟು ತೋರಿಸಿಬೇಕಿಗೆ ಇವತ್ತು ಕೈ ಬಿಟ್ಟು ನನ್ನ ದಂಡೆಗೆ ಹೋಗ್ಬಿಡ್ಲ. ಯಾರ ಮುಂದೆ ಹೇಳ್ಬೇಕ್ರಿ ಮೇಡಮ್? ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ಪವರ್ ಶೇರಿಂಗ್ ಆಗಿರೋದು ಅಷ್ಟೇ ಸತ್ಯ. ಅದನ್ನ ಮರೆಮಾಚಲು ಈ ರೀತಿ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ತರಲಾಗಿದೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆಗೆ ಬಂದು ಜಾತಿ ಜನಗಣತಿ ಮಾಡಿದ್ದಾರೆ ಹೇಳಿ? ಜಾತಿ ಜನಗಣತಿಯನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಮುಸ್ಲಿಮರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗಿದೆ. ಅವರಿಗೆ 4% ಇರುವಂತಹ ಮೀಸಲಾತಿಯನ್ನ 8% ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತರಾದ ಅವರಿಗೆ ಮೀಸಲಾತಿ ಯಾಕಬೇಕು ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಗಿದೆ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಶೇರಿಂಗ್ ಮಾತುಕತೆ ಆಗಿದೆ. 100% ಸತ್ಯ ಅಗ್ರಿಮೆಂಟ್ ಆಗಿದೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಮಧ್ಯದಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರ ಕೊಡುವ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು 2 ವರ್ಷ ಹಿಂದೆ, ಸುತಾರಾಮ್ ಒಪ್ಪಿರಲಿಲ್ಲ ಡಿಕೆ ಶಿವಕುಮಾರ್ ಅವರು. ಕೊನೆಗೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ನೀವು ಅಂತೇಳಿ ಅಲ್ಲಿಂದ ಕರೆ ಮಾಡಿ ಮಾತಾಡಿ ಮೇಲೆ ಡಿಕೆ ಶಿವಕುಮಾರ್ ಒಪ್ಪಿದ್ದು. ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್ ಡಿಸೆಂಬರ್ಲಿ ಶೇರಿಂಗ್ ಅಧಿಕಾರ ಹಸ್ತಾಂತರ ಮಾಡೇ ಮಾಡ್ತಾರೆ. ಕೊನೆಗೆ ಯಾವ ಮಟ್ಟಕ್ಕೆ ಈಗ ಅವರು ಕೆಲವು ಸಿದ್ದರಾಮಯ್ಯನವರು ಅವ್ರ ಮಧ್ಯೆ ಏನು ಸಂಘರ್ಷ ಇದೆ. ನಮಗೆ ಕಾಂಗ್ರೆಸ್ ಅವ್ರ ವೈಯಕ್ತಿಕ ವಿಚಾರ ಶೇರಿಂಗ್ ಮಾಡೋದು ಮತ್ತೊಂದು. ಆದರೆ 100% ಶೇರಿಂಗ್ ಮಾತುಕತೆ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಕ್ಫ್ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಂಜುಮಾನಿಯಾ ಇಸ್ಲಾಂ ಸಂಘಟನೆ ಈ ಪ್ರತಿಭಟನೆ ನಡೆಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ವಕ್ಫ್ ಮಸೂದೆಯನ್ನ ಹಿಂಪಡೆಯಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಶಿವಮೊಗ್ಗ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ 8 ಹಲ್ಲಿನ ಟಗರು ಕಾಳಗ ನಡೆದಿದೆ.
ಸೈನ್ಸ್ ಮೈದಾನದಲ್ಲಿ ಟಗರು ಕಾಳಗ ಏರ್ಪಡಿಸಲಾಗಿದ್ದು ಶಿವಮೊಗ್ಗದ 2025ರ ಕೇಸರಿ ಪಟ್ಟಕ್ಕಾಗಿ ಜಿದ್ದಾಜಿದ್ದಿ ನಡೆದಿದೆ. ಗ್ರಾಮೀಣ ಸುಗಡಿನ ಟಗರು ಕಾಳಗ ನೋಡಿ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಗೌಡ್ರು ಆಡ್ಸಿದ್ರೆ ಆಡ್ಲಿಲ್ಲ, ಹುಡುಗರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಶೋಧಕ್ಕೆ ತಯಾರಿ ಕೂಡ ನಡೀತಾ ಇದ್ದು ದಾವಣಗೆರೆ ಕುದುರೆಕೊಂಡದ ರೈತರು ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಗಣಿಗಾರಿಕೆ ನಡೆದ ಗ್ರಾಮಗಳಲ್ಲಿಯೂ ಕೂಡ ಪುನಃ ಶೋಧ ನಡೆಸಲು ಮುಂದಾಗಿದ್ದು ಸುಮಾರು 200 ಎಕರೆ ಅಧಿಕ ಭೂಮಿ ಮೇಲೆ ಗಣಿಗಾರಿಕೆ ಕಣ್ಣಿಟ್ಟಿದೆ. ಇದು ಜಾತಿಗಣತಿ ಅಲ್ಲ, ಇದು ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗಳ ತಿಳಿದುಕೊಳ್ಳಲು ಮಾಡಿರುವಂತಹ ಗಣತಿ. ಅದರಲ್ಲಿ ಜಾತಿ ಕಾಲಂ ಒಂದು ಸೇರಿಸಲಾಗಿದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿರುವ ಅವರು, ಈಗ ಈ ಗಣತಿಯನ್ನ ಸ್ವಾಗತ ಮಾಡ್ತೀನಿ, ಇದು ವೈಜ್ಞಾನಿಕವಾಗಿ ಆಗಿದೆ. ಆದರೆ ಶಿಕ್ಷಕರು ಮನೆಗೆ ಹೋಗಿ ಇದರ ವರದಿಯನ್ನು ಕೊಟ್ಟಿದ್ದಾರೆ. 100% ಸರಿಯಾಗಿದೆ ಎನ್ನುವ ಬಗ್ಗೆ ಚರ್ಚೆ ಆಗ್ತಾ ಇದೆ. 97% ಗಣತಿ ಆಗಿದೆ. ಇದರ ಅವಶ್ಯಕತೆ ಇತ್ತು. ಇದನ್ನು ಮೊದಲು ಒತ್ತಾಯ ಮಾಡಿದ್ದು ನಾನು ಅಂತ ಹೇಳಿದ್ದಾರೆ. ಯಾದಗಿರಿ ತಾಲೂಕಿನ ಆನೂರಕೆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಎಸ್ಸಿ ಕಾಲೋನಿ ಜನ ಭೀಕರ ಜಲಕ್ಷಾಮ ಎದುರಿಸಿದ್ದಾರೆ. ಇನ್ನು ಜೆಜೆಎಂ ಕಾಮಗಾರಿ ನಳ ಇದ್ರೂ ಕೂಡ ನೋ ಯೂಸ್ ಎನ್ನುವಂತಾಗಿದೆ. ಜೆಜೆಎಂ ನಳಗಳಿಗೆ ನೀರು ಬಾರದೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ಬರ್ತಾವ ಬರಂಗಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜಮಲ್ ಆ ಜಮಲ್ ನೀರು ಬರ್ತಾವ ಇಲ್ಲಿ? ನೀರ್ ಬರಲ್ಲ ಸರ್. 1 ವರ್ಷ ಐತ್ರಿ. ಎಷ್ಟು ದಿನ ಐತ್ರಿ ನೀರ್ ಬರ್ಲಾರ್ದ 1 ವರ್ಷ ಐತ್ರಿ. ಅವಾಗ ಬಿಡ್ತಾರ, ಬಿಡೋದಲ್ಲ. ನೀರೇ ಇರೋದಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಇವತ್ತಂತರ ನೀರೇ ಇಲ್ಲ ನೋಡಿ ಸರ್. ಅಲ್ಲ, ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರೆ ನಿಮ್ಮ ಊರಿಗೆ? 3-4 ದಿನಕ್ಕ 5 ದಿನಕ್ಕ 6 ದಿನಕ್ಕ ಕುಡಿಯೋ ನೀರು ಬರ್ತಾವ್ರಿ. ಬರ್ತಾವ ಬರಂಗಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜಮಲ್ ಆ ಜಮಲ್ ನೀರು ಬರ್ತಾವ ಇಲ್ಲಿ? 1 ವರ್ಷ ಐತ್ರಿ. ಎಷ್ಟು ದಿನ ಐತ್ರಿ? ಚೌಧರಿ ಭೇಟಿ ನೀಡಿದ್ದಾರೆ. ಮೃತ ಬಾಲಕಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ನಾಗಲಕ್ಷ್ಮಿ ಚೌಧರಿ ಮುಂದೆ ಬಾಲಕಿ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಬಳಿಕ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ನಾಗಲಕ್ಷ್ಮಿ ಚೌಧರಿ ಪಿಎಸ್ಐ ಅನ್ನಪೂರ್ಣ ಮತ್ತು ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಎಲ್ಲಿ ಒಂದು ಜ್ವರ ಬಂದು ನನ್ನದಂತೆ ಯಾರ ಮಂದಿ ಹೇಳ್ಬೇಕ್ರಿ ಮೇಡಮ್? ಎಲ್ಲಿ ಒಂದು ಜ್ವರ ಬಂದ್ರು ಹೋಗಿ ದೊಡ್ಡದಾಗಿ ರೊಕ್ಕ ಕೊಟ್ಟು ತೋರಿಸಿಬೇಕಿಗೆ ನಾನು ಇವತ್ತು ಕೈ ಬಿಟ್ಟು ನನ್ನದಂತೆ ಯಾರ ಮಂದಿ ಹೇಳ್ಬೇಕ್ರಿ ಮೇಡಮ್? ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ಪವರ್ ಶೇರಿಂಗ್ ಆಗಿರೋದು ಅಷ್ಟೇ ಸತ್ಯ. ಅದನ್ನ ಮರೆಮಾಚಲು ಈ ರೀತಿ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ತರಲಾಗಿದೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆಗೆ ಬಂದು ಜಾತಿ ಜನಗಣತಿ ಮಾಡಿದ್ದಾರೆ ಹೇಳಿ? ಜಾತಿ ಜನಗಣತಿಯನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಮುಸ್ಲಿಮರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗಿದೆ. ಅವರಿಗೆ 4% ಇರುವಂತಹ ಮೀಸಲಾತಿಯನ್ನ 8% ಮಾಡ್ತಾ ಇದ್ದಾರೆ. ಬಹುಸಂಖ್ಯಾತರಾದ ಅವರಿಗೆ ಮೀಸಲಾತಿ ಹಾಕಬೇಕು ಅಂತ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಗಿದೆ. ಇದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಶೇರಿಂಗ್ ಮಾತುಕತೆ ಆಗಿದೆ. 100% ಸತ್ಯ ಅಗ್ರಿಮೆಂಟ್ ಆಗಿದೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಮಧ್ಯದಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಧಿಕಾರ ಕೊಡುವ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು 2 ವರ್ಷ ಹಿಂದೆ, ಸುತಾರಾಮ್ ಒಪ್ಪಿರಲಿಲ್ಲ ಡಿಕೆ ಶಿವಕುಮಾರ್ ಅವರು. ಕೊನೆಗೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ನೀವು ಅಂತೇಳಿ ಅಲ್ಲಿಂದ ಕರೆ ಮಾಡಿ ಮಾತಾಡಿ ಮೇಲೆ ಡಿಕೆ ಶಿವಕುಮಾರ್ ಒಪ್ಪಿದ್ದು. ಸೂರ್ಯಚಂದ್ರ ಎಷ್ಟು ಸತ್ಯನೋ ನವೆಂಬರ್ ಡಿಸೆಂಬರ್ಲಿ ಶೇರಿಂಗ್ ಅಧಿಕಾರ ಹಸ್ತಾಂತರ ಮಾಡೇ ಮಾಡ್ತಾರೆ. ಕೊನೆಗೆ ಯಾವ ಮಟ್ಟಕ್ಕೆ ಈಗ ಅವರು ಕೆಲವು ಸಿದ್ದರಾಮಯ್ಯನವರು ಅವ್ರ ಮಧ್ಯೆ ಏನು ಸಂಘರ್ಷ ಇದೆ. ನಮಗೆ ಕಾಂಗ್ರೆಸ್ ಅವ್ರ ವೈಯಕ್ತಿಕ ವಿಚಾರ ಶೇರಿಂಗ್ ಮಾಡೋದು ಮತ್ತೊಂದು. ಆದರೆ 100% ಶೇರಿಂಗ್ ಮಾತುಕತೆ ಆಗಿದೆ.
ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಕ್ಫ್ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಂಜುಮಾನಿಯಾ ಇಸ್ಲಾಂ ಸಂಘಟನೆ ಈ ಪ್ರತಿಭಟನೆ ನಡೆಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ವಕ್ಫ್ ಮಸೂದೆಯನ್ನ ಹಿಂಪಡೆಯಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ. ಮುಸಲ್ಮಾನರನ್ನು ಗಾಳಿಯಾಗಿ ಆಹಾರವಾಗಿ ಬಂಡವಾಳವಾಗಿ ಅಧಿಕಾರ ನಡೆಸುತ್ತಿರುವ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಮುಸಲ್ಮಾನ ಶಿವಮೊಗ್ಗ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ 8 ಹಲ್ಲಿನ ಟಗರು ಕಾಳಗ ನಡೆದಿದೆ. ಸೈನ್ಸ್ ಮೈದಾನದಲ್ಲಿ ಟಗರು ಕಾಳಗ ಏರ್ಪಡಿಸಲಾಗಿದ್ದು ಶಿವಮೊಗ್ಗದ 2025ರ ಕೇಸರಿ ಪಟ್ಟಕ್ಕಾಗಿ ಜಿದ್ದಾಜಿದ್ದಿ ನಡೆದಿದೆ. ಗ್ರಾಮೀಣ ಸೊಗಡಿನ ಟಗರು ಕಾಳಗ ನೋಡಿ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ ಆಡ್ಸಿದ್ರೆ ಗೌಡ್ರು ಆಡ್ಸಿದ್ರೆ ಆಡ್ಲಿಲ್ಲ ಹುಡುಗರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಶೋಧಕ್ಕೆ ತಯಾರಿ ಕೂಡ ನಡೀತಾ ಇದ್ದು ದಾವಣಗೆರೆ ಕುದುರೆಕೊಂಡದ ರೈತರು ಈ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಗಣಿಗಾರಿಕೆ ನಡೆದ ಗ್ರಾಮಗಳಲ್ಲಿಯೂ ಕೂಡ ಪುನಃ ಶೋಧ ನಡೆಸಲು ಮುಂದಾಗಿದ್ದು ಸುಮಾರು 200 ಎಕರೆ ಅಧಿಕ ಭೂಮಿ ಮೇಲೆ ಗಣಿಗಾರಿಕೆ ಕಣ್ಣಿಟ್ಟಿದೆ.